ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಸಿನಿಮಾ ಸೀರಿಯಲ್ಗಳಿಗೆ ಈತ ಹೊಸ ಮುಖವಂತೂ ಅಲ್ಲ. ಆದರೆ ಈಗ ಈತ ಮಾಡ್ತಿರುವಂತ ಒಂದು ಪಾತ್ರದ ಆಕ್ಟಿಂಗ್ ಅನ್ನ ಜನ ಎದ್ವಾ ತದ್ವಾ ಹೊಗಳ್ತಾ ಇದ್ದಾರೆ. ಅಷ್ಟಕ್ಕೂ ಯಾರ ನಟ ಅಂತ ಯೋಚಿಸ್ತಿದ್ದೀರಾ? ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಸಿನಿಮಾ ಇರಬಹುದು, ಸೀರಿಯಲ್ ಇರಬಹುದು, ಒಬ್ಬ ಆಕ್ಟರ್ನ ನಿಜವಾದ ಸ್ಕಿಲ್ ಹೊರಬರೋದಕ್ಕೆ ಒಂದು ಟೈಮ್ ಅಂತ ಬೇಕೇ ಬೇಕಾಗುತ್ತೆ. ಅದಕ್ಕೆ ನಾವು ಕಾಯಲೇಬೇಕು. ಎಷ್ಟೋ ಸಲ ನಮ್ಮ ನಡುವೆ ಇಂಥ ನೆಕ್ಸ್ಟ್ ಲೆವೆಲ್ ಆಕ್ಟರ್ ಇದ್ದಾರೆ ಅಂತ ಗೊತ್ತೇ ಇರೋದಿಲ್ಲ. ಕಾರಣ ಅವರ ನಟನಾ ಕೌಶಲ್ಯವನ್ನ ತೋರಿಸೋ ತರದ ಪಾತ್ರಗಳು ಅವರಿಗೆ ಸಿಕ್ಕಿರೋದಿಲ್ಲ. ಸೊ ಸಿನಿಮಾದಲ್ಲಿ, ಸೀರಿಯಲ್ನಲ್ಲಿ ಇಂಥ ಸಾಕಷ್ಟು ಕಲಾವಿದರು ಸಿಗ್ತಾರೆ. ಅವರಿಗೆ ಸಾಕಷ್ಟು ಪಾತ್ರಗಳಲ್ಲಿ ಕೂಡ ನಟಿಸ್ತಾ ಇರ್ತಾರೆ. ಆದರೆ ಎಲ್ಲೂ ಕೂಡ ಅವರಿಗೊಂದು ಹಿಟ್ ಸಿಕ್ಕಿರೋದಿಲ್ಲ. ಯಬ್ಬ ಏನ್ ಆಕ್ಟಿಂಗ್ ಗುರು ಅಂತ ಜನರ ಕೈಯಲ್ಲಿ ಶಬಾಸ್ಕಿರಿ ಪಡೆಯೋದಕ್ಕೆ ಸಾಕಷ್ಟು ಸಮಯ ಕಾಯಲೇಬೇಕಾಗತ್ತೆ. ಸಾಕಷ್ಟು ಜನ ಇದಕ್ಕೋಸ್ಕರ ಕಷ್ಟಪಡ್ತಾನೆ ಇರ್ತಾರೆ. ಈಗ ರಾಜೇಶ್ ನಟರಂಗ ಅವರನ್ನೇ ತಗೊಳ್ಳಿ ಸ್ನೇಹಿತರೆ. ಎಷ್ಟೋ ಕಾಲದಿಂದ ಸಿನಿಮಾ ಸೀರಿಯಲ್ ರಂಗದಲ್ಲಿದ್ದಾರೆ. ಎಷ್ಟೋ ಸಿನಿಮಾಗಳಲ್ಲಿ ಅದ್ಭುತ ಅಭಿನಯವನ್ನ ಮಾಡಿದ್ದಾರೆ. ಅವರ ಅಭಿನಯಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ಸಿಕ್ಕಿರುವಂಥದ್ದು. ಆದರೆ ಅವರು ಒಂದು ರೀತಿ ಮನೆ ಮಾತಾಗುವ ಹಾಗೆ ಮಾಡಿದ್ದು ಅಮೃತಧಾರೆ ಸೀರಿಯಲ್ ಅಂತ ಹೇಳ್ಬೋದು. ಇದರಲ್ಲಿನ ಅವರ ಗೌತಮ್ ದಿವಾನ್ ಪಾತ್ರ ಅವರಿಗೆ ಸಾಕಷ್ಟು ನೇಮ್ ಅಂಡ್ ಫೇಮ್ ಅನ್ನ ತಂದುಕೊಟ್ಟಿದೆ. ಎಷ್ಟೋ ಸಿನಿಮಾದಲ್ಲಿ ನಟಿಸಿದ್ರು ಕೂಡ ಈಗ ಅಮೃತಧಾರೆ ಸೀರಿಯಲ್ನ ಗೌತಮ್ ಪಾತ್ರ ಅವರಿಗೆ ಸಾಕಷ್ಟು ಶಬಾಸ್ಕಿರಿಯನ್ನ ತಂದುಕೊಟ್ಟಿರುವಂಥದ್ದು. ಆದರೆ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತಹ ನಟ ಅವರೆಲ್ಲ ಸ್ನೇಹಿತರೆ, ಬದಲಿಗೆ ದೀಪಕ್ ಸುಬ್ರಹ್ಮಣ್ಯ ಅನ್ನೋ ಆಕ್ಟರ್ ಬಗ್ಗೆ. ಜೀ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಯಂತ್ ಅನ್ನೋ ಪಾತ್ರ ನಿರ್ವಹಿಸುತ್ತಿರುವ ಈತನ ಪಾತ್ರಕ್ಕೆ ಒಂದು ಕಡೆ ಜನ ಎದ್ವಾ ತದ್ವಾ ಒಗೀತಿದ್ರೆ, ಇನ್ನೊಂದು ಕಡೆ ನಟನಾ ಕೌಶಲ್ಯಕ್ಕೆ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಗುರು ನಿಂದು ಅಂತ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಇವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ದೀಪಕ್ ಸುಬ್ರಹ್ಮಣ್ಯ ಅನ್ನೋ ಈ ನಟ ಈ ಹಿಂದೆ ಸೀರಿಯಲ್ಗಳಲ್ಲಿ ನಾಯಕ ಪಾತ್ರದಲ್ಲೇ ಅಭಿನಯಿಸಿದ್ದಾರೆ ಸ್ನೇಹಿತರೆ. ಸಾರಾಂಶ ಅನ್ನೋ ಸಿನಿಮಾದಲ್ಲೂ ಕೂಡ ಬಹಳ ಸೊಗಸಾಗಿ ಅಭಿನಯಿಸಿ ಶಬಾಸ್ ಅಂತ ಅನ್ನಿಸ್ಕೊಂಡಿದ್ರು. ಆದರೆ ಈ ಲೆವೆಲ್ನಲ್ಲಿ ಅವರಿಗೆ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಲಕ್ಷ್ಮೀ ನಿವಾಸ ಸೀರಿಯಲ್. ಅಂದ್ರೆ ದಾಸಪುರಂದರ ಧಾರಾವಾಹಿಯಲ್ಲೂ ಕೂಡ ನಾಯಕ ನಟನಾಗಿ ಇದ್ರೂ ಕೂಡ ಅಲ್ಲಿ ಆತನಿಗೆ ಅಷ್ಟೊಂದು ಒಂದು ಸಿಕ್ಕಾಪಟ್ಟೆ ವೈರಲ್ ಸಿಕ್ಕಿದ್ದಿರಲಿಲ್ಲ. ಅದರಲ್ಲೂ ಕೂಡ ಇತ್ತೀಚೆಗೆ ಟೆಲಿಕಾಸ್ಟ್ ಆದ ಒಂದು ಎಪಿಸೋಡ್ ನೋಡಿ ಬಹಳ ಮಂದಿ ಭಯವನ್ನ ಕೂಡ ಪಟ್ಕೊಂಡಿದ್ರು. ಎಂಥ ಆಕ್ಟಿಂಗ್ ಇದು, ನೋಡ್ಲಿಕ್ಕಾಗದಷ್ಟು ಭಯ ಆಗುತ್ತೆ ಅಂತ ತಮ್ಮ ಮನಸ್ಥಿತಿಯನ್ನ ಕಮೆಂಟ್ ಮೂಲಕ ಹಂಚಿಕೊಂಡಿದ್ರು. ಅಷ್ಟಕ್ಕೂ ಆ ಪ್ರಸಂಗ ಏನು ಅಂದ್ರೆ, ಮುಗ್ಧ ಪ್ರತಿಭಾವಂತ ಹುಡುಗಿ ಜಾನ್ವಿ ಈ ಜಯಂತನ ಹೆಂಡತಿ ಸ್ನೇಹಿತರೆ. ಈ ಜಯಂತ ತನ್ನದು ಅಂದಿರೋದರ ಬಗ್ಗೆ ವಿಪರೀತ ಮೋಹವನ್ನ ಬೆಳೆಸ್ಕೊಂಡಿರುವಂತಹ ವ್ಯಕ್ತಿ, ತುಂಬಾ ಪೊಸೆಸಿವ್. ಸೊ ಈತನ ಆಫೀಸ್ ಪಾರ್ಟಿಯಲ್ಲಿ ಈತ ಬೇಡ ಅಂದ್ರೂ ಕೂಡ ಕೇಳದೆ ಆಫೀಸ್ನವರ ಒತ್ತಾಯಕ್ಕೆ ಗಾಯಕಿ ಆಗಿರುವಂತ ಜಾನ್ವಿ ಹಾಡ್ತಾಳೆ. ಇದು ಈತನನ್ನ ಯಾವ ಲೆವೆಲ್ಗೆ ಕೆರಳಿಸುತ್ತೆ ಅಂತಂದ್ರೆ, ಹೆಂಡತಿಯನ್ನ ಮಾನಸಿಕವಾಗಿ ಹಿಂಸಿಸುವಷ್ಟು ಮಟ್ಟಿಗೆ ರಾತ್ರಿ ನಿದ್ದೆ ಹೋದವಳನ್ನ ಎಬ್ಬಿಸಿ ಹಾಡು ಹೇಳೋದಕ್ಕೆ ಹೇಳ್ತಾನೆ. ಅವಳು ಕಷ್ಟದಲ್ಲಿ ಎದ್ದು ಕೂತು ಹಾಡಿದ್ರೆ ಮತ್ತೆ ಮತ್ತೆ ಹಾಡೋದಕ್ಕೆ ಒತ್ತಾಯಿಸ್ತಾನೆ. ರಾತ್ರಿದಿ ಹಾಡುವಂತ ಶಿಕ್ಷೆಯನ್ನ ಪತ್ನಿಗೆ ಕೊಟ್ಟಿರುವಂಥದ್ದು. ಒಮ್ಮೆ ಸಿಟ್ಟಲ್ಲಿ ನಡುಗುತ್ತಾ, ಮತ್ತೊಮ್ಮೆ ಬಿಕ್ಕಿ ಬಿಕ್ಕಿ ಅಳ್ತಾ, ಇನ್ನೊಮ್ಮೆ ಅವಳನ್ನ ಹುಚ್ಚನಂತೆ ಪ್ರೀತಿಸುವುದನ್ನ ಹೇಳ್ಕೊಳ್ತಾ ಇರುವಂತ ಈತನ ಮನಸ್ಥಿತಿ ವೀಕ್ಷಕರನ್ನ ಬೆಚ್ಚಿ ಬೀಳಿಸಿದೆ ಸ್ನೇಹಿತರೆ. ಈತನಿಗೆ ಸೈಕೋ ಅನ್ನುವಂತ ಹೆಸರನ್ನೇ ಇಟ್ಟಿದ್ದಾರೆ ವೀಕ್ಷಕರು. ಈತ ಇಂಥ ಆಕ್ಟರ್ ಅಂತ ಗೊತ್ತಿರಲಿಲ್ಲ ಅಂತ ಜನ ಮಾತನಾಡಿಕೊಳ್ಳುವಂತ ಒಂದು ಟೈಮಿಗೆ ಈಗ ಜಯಂತ್ ಒಂದು ವೈರಲ್ ಆಗಿರುವಂಥದ್ದು. ಅಂದಹಾಗೆ ಈ ದೀಪಕ್ ಸುಬ್ರಹ್ಮಣ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದಂತ ನಟ. ಈವರೆಗೆ 8 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ನಲ್ಲಿ ಬಿಇಯನ್ನ ಮಾಡಿದ್ದಾರೆ. ಎ ಗ್ರೇಡ್ ನ ಈ ಪಾತ್ರ ಸಾಮಾನ್ಯ ಮನುಷ್ಯರ ಮುಚ್ಚಿಟ್ಟ ಭಾವನೆಗಳ ಪ್ರತೀಕ ಅಂತ ತಮ್ಮ ಪಾತ್ರದ ಬಗ್ಗೆ ದೀಪಕ್ ಅವರು ಯಾವತ್ತಿಗೂ ಕೂಡ ಹೇಳ್ತಾರೆ ಸ್ನೇಹಿತರೆ. ಸೊ ಈಗ ಈತನಿಗೆ ಸಿಕ್ಕಿರುವಂತ ಒಂದು ಪ್ರಶಂಸೆ ಅಷ್ಟಿಷ್ಟರ ಮಟ್ಟಿಗಲ್ಲ. ಎಲ್ಲರೂ ಕೂಡ ಒಂದು ಬಳಗ ಇವರನ್ನ ಹೇಟ್ ಮಾಡಿದ್ರೆ, ಇನ್ನೊಂದು ಬಳಗ ಇವರ ಒಂದು ನಟನಾ ಕೌಶಲ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಕಲಾವಿದ ಮತ್ತೊಬ್ಬ ಈ ಒಂದು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಅನ್ನುವಂಥ ಮಟ್ಟಿಗೆ ಹಾಡಿ ಹೊಗಳ್ತಾ ಇದ್ದಾರೆ. ಸೊ ಯಾಕಂತಂದ್ರೆ ಅವರ ಕ್ಯಾರೆಕ್ಟರ್ ಅಷ್ಟು ಈಸಿ ಆಗಿಲ್ಲ. ಸೈಕೋ ಅಂತ ನಾವದನ್ನ ಒಪ್ಕೊಳ್ಬೇಕು ಅಂತಂದ್ರೆ ಆ ಪಾತ್ರಕ್ಕೆ ಅವರು ಅಷ್ಟು ಜೀವ ತುಂಬಿರಬೇಕು. ಸೊ ಅದನ್ನ ದೀಪಕ್ ಸುಬ್ರಹ್ಮಣ್ಯ ಅಂದ್ರೆ ಜಯಂತ್ ಪಾತ್ರವನ್ನ ನಿರ್ವಹಿಸ್ತಾ ಇರುವವರು ಮಾಡಿದ್ದಾರೆ. ಸೊ ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನ ನೋಡಿದಾಗ ಜಯಂತ್ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ? ನಿಮಗೂ ಕೂಡ ಇರಿಟೇಟ್ ಆಗುತ್ತಾ, ಭಯ ಆಗುತ್ತಾ? ಆ ನಟನ ಒಂದು ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.